ಈ ಏನಂತಾರೆ ಮೊಬೈಲ್ ಗೇಮ್ಸು, ಯಾವುದದು ಬ್ಯಾಟ್ಲ್ ಗ್ರೌಂಡು, ಫೈರ್ ಫೈರ್ ಪ್ಲೇಯ, ಯಾವುದೋ ಮೊಬೈಲ್ ಗೇಮ್ಸು ಮತ್ತು ಜಂಕ್ ಫುಡ್ಡನ್ನು ಪೇರೆಂಟ್ಸು ಆದಷ್ಟು ಅವಾಯ್ಡ್ ಮಾಡಬೇಕು. ಅದರಿಂದಾಗೆ ಏನಂತೀರ, ಯಾವುದೋ UKG ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಆವಾಗ ಏನು ಲೇಸು ಚಿಪ್ಸು ಅದೆಲ್ಲ ತಿಂತಾ ಇರ್ತಾರೆ. ಇನ್ನು ಏನಂತೀರ 10th PU ಬಂದ್ರೂ ಅದನ್ನೇ ಇನ್ನು ಕಂಟಿನ್ಯೂ ಮಾಡ್ತಾ ಇರ್ತಾರೆ. ಅದರಲ್ಲೆಲ್ಲ ಕೆಲವು ಕೆಮಿಕಲ್ಸ್ ಇರುತ್ತೆ. ಸೊ ಅದು ಅಡಿಕ್ಷನ್ ಥರ ಆಗುತ್ತೆ. ಮಕ್ಕಳಿಗಷ್ಟಲ್ಲ, ದೊಡ್ಡವ್ರಿಗೂ ಒಂಥರ ಮತ್ತೆ ದಿನ ಅದನ್ನು ತಿನ್ನಬೇಕು ಇದು ಒಂದು ಅನಿಸ್ತಾ ಇರತ್ತೆ. ಅದು ಮೈಂಡನ್ನು ಏನಂತಾರ ಕಾಮ್ ಡೌನ್ ಆಗೋಕ್ಕೆ ಬಿಡಲ್ಲ. ಅದು ಮತ್ತೆ ಮತ್ತೆ ಚಿಪ್ಸ್ ಬೇಕು, ಇಲ್ಲ ಕೂಲ್ ಡ್ರಿಂಕ್ಸ್ ಬೇಕು, ಇಲ್ಲ ಏನಾರು ಆನ್ಲೈನಲ್ಲಿ ಆಡಬೇಕು, ಅದೇ ಆ ಥರನೇ ಅನಿಸ್ತಾ ಇರುತ್ತೆ. ಸೊ ಪೇರೆಂಟ್ಸು ಹೊರಗಡೆ ಆಡೋ ಆಟಗಳು, ಬ್ಯಾಡ್ಮಿಂಟನ್, ಬಾಸ್ಕೆಟ್ಬಾಲ್, ಕ್ರಿಕೆಟ್, ಸ್ವಿಮ್ಮಿಂಗ್, ಯಾವುದು ಮಕ್ಕಳಿಗೆ ಯಾವುದು ಇಷ್ಟನೋ ಅದಕ್ಕೆ ಸಪೋರ್ಟ್ ಮಾಡಿ. ಇಲ್ಲ ಬೇರೆ ಡ್ರಾಯಿಂಗು, ಡ್ಯಾನ್ಸು, ಅದು ಯಾವುದಕ್ಕೆ ರಿಯಲ್ ಆ್ಯಕ್ಟಿವಿಟೀಸ್. IT ಯಲ್ಲೇ ಇದ್ರೂ, ಇಬ್ಬರು ವರ್ಕಿಂಗ್ ಇದ್ರೂ ಮಕ್ಕಳಿಗೆ ಮಕ್ಕಳ ಕಡೆ ಏನು ಗಮನ ಕೊಡಬೇಕು ಅದು ಗಮನ ಕೊಡಬೇಕಾಗತ್ತೆ. ಸೊ ಕೆಲವು ಸಲ ಮಕ್ಕಳ ಜೊತೆ ಸೇರಿಕೊಂಡು ಮ್ಯಾಗಿ, ಚಿಪ್ಸು ಇದು ಎಲ್ಲ ನಾವು ತಿಂತೀವಿ. ಅವು ಅಲ್ಲೇ ಇದು ಮಾಡ್ತಾರೆ, ನೀವು ತಿಂತೀರಾ ನಮಗೆ ಬೇಡ ಅಂತೀರ. ಅದಕ್ಕೆ ನಾವು ಅದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು. ಏನಂತೀರ, ಮೈಂಡ್ ಸ್ವಲ್ಪ ಶಾಂತವಾಗಿ ಓದೋದ್ರ ಕಡೆ, ಬೇರೆ ಇದ್ರ ಕಡೆ ಗಮನ ಹೋಗಿ ಡಿಸ್ಟ್ರಾಕ್ಟ್ ಆಗಬಾರ್ದು ಅಂದರೆ ಮೊಬೈಲ್ ಗೇಮ್ಸು, ಜಂಕ್ ಫುಡ್ಡು ಅವಾಯ್ಡ್ ಮಾಡಬೇಕು. ಒಂದು ಅವಾಯ್ಡ್ ಮಾಡಬೇಕಂದ್ರೆ ಇನ್ನೊಂದೇನಾದ್ರು ಒಳ್ಳೆಯದು ಅವರಿಗೆ ಕೊಡಬೇಕು. ಅದೇನಂತಾರಲ್ಲ, ಒಂದು ಕೊಟ್ಟು ಇನ್ನೊಂದು ಬಿಡಿಸ್ಬೇಕು. ಬರೀ ಅದನ್ನು ಬಿಡು ಅಂದರೆ ಅವ್ರು ಬಿಡಲ್ಲ. ಅದಕ್ಕೆ ಆಲ್ಟರ್ನೇಟಾಗಿ ಒಂದು ಏನಾದ್ರು ಒಳ್ಳೇದು ಕೊಟ್ಟು ಇದು ಮಾಡಿ, ಒಳ್ಳೆಯ ಅಭ್ಯಾಸ ಮಾಡಿಸಿ ನಿಧಾನವಾಗಿ ಅದನ್ನು ಬಿಡಿಸ್ಬೇಕು. ಸೊ ಎಲ್ಲ ಪೇರೆಂಟ್ಸ್ ಒಂದು ಸಲ ಅದು ಏನಾಗುತ್ತೆ, ಮನೆಯಲ್ಲಿ ಹೇಳಿದ್ರೆ ಕೇಳೋದಿಲ್ಲ. ಹೊರಗಡೆ ಯಾರು ಡಾಕ್ಟರು ಅವ್ರಿಗೆ ಏನಂತೀರ, ಅವರು ಸುಮಾರು ಕ್ವಶನ್ಗಳು ಕೇಳ್ತಾರೆ. ಅದನ್ನೆಲ್ಲ ನೀವು ಆನ್ಸರ್ ಮಾಡಬೇಕು. ಏನಕ್ಕೆ ಅದು ಜಂಕ್ ತಿನ್ನಬಾರ್ದು, ತಿಂದರೆ ಏನಾಗುತ್ತೆ, ಅದನ್ನು ಬಿಡಬೇಕಾದ್ರೆ ಹೇಗೆ ಬಿಡಬೇಕು, ಅದೆಲ್ಲ ನಿಮಗೆ ಗೊತ್ತಿದ್ದು ನೀವು ಹೇಳಿದ್ರೂ ಮನೆಯವ್ರ ಮಾತು ಮಕ್ಕಳು ಕೇಳಲ್ಲ. ಅದು ಅನುಭವಕ್ಕೆ ಬಂದಿರುತ್ತೆ, ಎಲ್ಲ ಪೇರೆಂಟ್ಸ್ಗೂ ಗೊತ್ತಿರುತ್ತೆ.
ಏನೇ ಆದರೂ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಲ್ಲ ಅದು ಹೇಳ್ತಾ ಇರ್ತಾರೆ. ಆದರೆ ಯಾರು ಹತ್ರ ಬೇರೆ ಕರ್ಕೊಂಬರ್ಬೇಕಲ್ಲ, ನೀವು ಯಾವುದೋ ಯೋಗ ಇದ್ರ ಹತ್ರನೋ, ಯೋಗ ಟೀಚರ್ ಹತ್ರನೋ, ಇಲ್ಲ ಯಾರೋ ಸ್ಪೋರ್ಟ್ಸ್ ಟೀಚರ್ ಹತ್ರನೋ ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕು. ನೀವು ಯೋಗ ಇದು ಮಾಡಿಸಿ, ಇಲ್ಲ ಯಾವ್ದಾದ್ರು ಆಟಗಳನ್ನ ಆಡಿಸಿ. ಪೇರೆಂಟ್ಸೇ ಇನಿಷಿಯೇಟಿವ್ ತೊಗೊಬೇಕು. ಅವರಿಗೆ ಮಕ್ಕಳಿಗೆ ಬಿಟ್ಟರೆ ಅವರು ಮೊಬೈಲಲ್ಲೇ ಆಡಿಕೊಂಡು ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ, ಕಣ್ಣಿಗೆ ಗ್ಲಾಸು ಬರುತ್ತೆ, ಆದರೂ ಅವ್ರು ಮೊಬೈಲ್ ಬಿಡಲ್ಲ. ಸೊ ಪೇರೆಂಟ್ಸು ಸಹಕಾರ ಮಾಡಬೇಕು. ಸ್ವಲ್ಪ ಖರ್ಚಾಗತ್ತೆ, ಆದರೂ ಮನೆಯಲ್ಲಿ ಒಂದು ಒಳ್ಳೆಯ ವಾತಾವರಣ ಬೇಕು ಅಲ್ವಾ.